ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರ ವಾಹಿನಿಯ ಎಲ್ಲ ವೀಕ್ಷಕರನ್ನು ದಿನದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 14/4/2024. ಈ ದಿನದ ರಾಶಿ ಚಿಂತನೆಗಳು ಏನನ್ನು ಸೂಚಿಸುತ್ತೆ ಅನ್ನೋದರ ಬಗ್ಗೆ ಗಮನವನ್ನು ಹರಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿ, ವೃತ್ತಿ ಜೀವನ ತುಂಬ ಉತ್ತಮ ಸ್ಥಿತಿಗಡೆಗೆ ಹೋಗುವಂತಹ ಯೋಗ ಫಲಗಳು. ಇನ್ನು ಆರ್ಥಿಕ ಆದಾಯವು ಕೂಡ ಉತ್ತಮ ಸ್ಥಿತಿ ಕಡೆಗೆ ಹೋಗುವಂತಹ ಯೋಗ ಫಲಗಳು. ಯಾಕೋ ಒಂದು ರೀತಿಯಲ್ಲಿ ಶೂನ್ಯ ಭಾವದ ಫಲವೂ ಕೂಡ ತಮ್ಮ ಮನಸ್ಸಿನಲ್ಲಿ ಕಂಡು ಬರ್ತಾ ಇದೆ. ಒಂದಷ್ಟು ವ್ಯಯದ ಫಲಗಳು, ಆರ್ಥಿಕತೆಯ ವ್ಯಯದ ಫಲಗಳು ಕೂಡ ತಮ್ಮ ಅನುಭವಕ್ಕೆ ಬರುವಂಥ ಸಾಧ್ಯತೆ. ರಕ್ತಕ್ಕೆ ಸಂಬಂಧಪಟ್ಟಂಥ ಆರೋಗ್ಯ ವಿಷಯದಲ್ಲಿ, ಅರ್ಥಾತ್ BP ರಿಲೇಟೆಡ್ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ, ಮತ್ತು ದೂರ ಪ್ರಯಾಣಾದಿಗಳನ್ನು ಮಾಡುವಂತಹ ಯೋಗ ಫಲಗಳು, ಅದರಿಂದಾಗಿ ಬಳಲುವಂತಹ ಯೋಗ ಫಲಗಳು ಹೇಳುವಂಥದ್ದು ತಮ್ಮ ಪಾಲಿಗಿರ್ತದೆ. ದಾಂಪತ್ಯ ಸೌಖ್ಯ, ಕೌಟುಂಬಿಕ ಜೀವನದಲ್ಲಿ ಸಮಾಧಾನ ಇಲ್ಲದೇ ಇರುವಂಥದ್ದು, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು, ಸಾರ್ವಜನಿಕ ಬದುಕಿನಲ್ಲಿ ತೃಪ್ತಿ ಇಲ್ಲದೇ ಇರುವಂತಹ ಸ್ಥಿತಿ. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಪ್ರತಿನಿತ್ಯವೂ ಕೂಡ ಏನೊಂದು ನಿತ್ಯ ನೈಮಿತ್ತಿಕ ಪ್ರಕ್ರಿಯೆಗಳನ್ನು ನಡೆಸ್ತೀರಿ, ಅದರ ಜೊತೆಗೆ ಸುಬ್ರಹ್ಮಣ್ಯ ದೇವರಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಪಠನ ಮಾಡಿ, ಇದರಿಂದ ಒಳ್ಳೆಯ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಹೇಳುವಂಥದ್ದು ಕುಂಟುತ ಸಾಗುವಂತಹ ಯೋಗ ಫಲಗಳು. ಹಣಕಾಸಿನ ವಿಷಯದಲ್ಲಿಯೂ ಕೂಡ ಮುಗ್ಗಟ್ಟುಗಳು ಎದುರಾಗುವಂತಹ ಸಂಭವ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ದಾಂಪತ್ಯದಲ್ಲಿ ಕಸಿವಿಸಿಯ ಅನುಭವಗಳು, ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ, ಕೃಷಿ ಇತ್ಯಾದಿ ಚಟುವಟಿಕೆಯನ್ನು ನಡೆಸುವಂಥವರಿಗೆ ಒಂದು ಹಂತದ ಸಮಾಧಾನಕರವಾದಂಥ ಫಲಗಳು ಅಂತಲೇ ಹೇಳಬಹುದು. ಇನ್ನು ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳುಂಟು. ಒಂದು ರೀತಿಯಲ್ಲಿ ದೈಹಿಕವಾದಂಥ ಬಳಲುವಿಕೆಯ, ಅನಾರೋಗ್ಯದ ಯೋಗವು ಕೂಡ ತಮ್ಮ ಪಾಲಿಗಿರುವಂಥದ್ದು. ತಾವುಗಳು ದುರ್ಗೆಗೆ ಸಂಬಂಧಪಟ್ಟಂಥ ಸ್ತೋತ್ರ ಪಾರಾಯಣ ಮಾಡಿ, ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮ ಚೆನ್ನಾಗಿರ್ತದೆ, ಆದರೆ ಕರ್ಮದ ಪರಿಸರ ಅಷ್ಟೊಂದು ಚೆನ್ನಾಗಿರುವುದಿಲ್ಲ. ಹಣಕಾಸಿನ ಆದಾಯವು ಚೆನ್ನಾಗಿರ್ತದೆ, ಆದರೆ ಬಂದದ್ದು ಎಲ್ಲಿಗೂ ಸಾಲೋದಿಲ್ಲ. ದಾಂಪತ್ಯದಲ್ಲಿ ಕಸಿವಿಸಿಯ ಅನುಭವಗಳು, ಕೌಟುಂಬಿಕವಾಗಿ ಸಮಾಧಾನ ಇಲ್ಲದೇ ಇರುವಂತಹ ಸ್ಥಿತಿ, ಮಾನಸಿಕವಾಗಿ ಒಂದಷ್ಟು ಶೂನ್ಯ ಭಾವಗಳು ಹೇಳುವಂಥದ್ದು ತಮ್ಮ ಪಾಲಿಗಿರ್ತದೆ. ಕಾರಣ XYZ, ಬೇರೆ ಬೇರೆ ಕಾರಣದಿಂದಾಗಿ ಅಂಥ ಒಂದು ಭಾವ ನಿಮ್ಮ ಪಾಲಿಗಿರುವಂಥದ್ದು ಬಹುತೇಕ ಕಂಡು ಬರುತ್ತಾ ಇದೆ. ತಾವುಗಳು ವಿಷ್ಣುವಿಗೆ ಸಂಬಂಧಪಟ್ಟಂಥ ಸ್ತೋತ್ರನಾಮಾವಳಿಗಳನ್ನು ಪಾರಾಯಣ ಮಾಡಿ, ಅಥವಾ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿ, ಮಾನಸಿಕವಾದಂಥ ಒತ್ತಡ, ಮಾನಸಿಕವಾದಂಥ ಖಿನ್ನತೆ ಇದೆರಡೂ ಕೂಡ ತಮ್ಮ ಅನುಭವಕ್ಕೆ ಬರುವಂಥದ್ದು. ಹಣಕಾಸಿನ ಮುಗ್ಗಟ್ಟು, ಕಾನೂನು ತೊಂದರೆಗಳು, ಸಾರ್ವಜನಿಕ ಬದುಕಿನಲ್ಲಿ ಒಂದಷ್ಟು ಕಿರಿಕಿರಿಗಳು, ಇದನ್ನೆಲ್ಲ ಮೆಟ್ಟಿ ನಿಂತು ಮುಂದೆ ನುಗ್ಗುವಂತಹ ಎಲ್ಲ ಶಕ್ತಿಯೂ ಕೂಡ ಇದೆ. ಕರ್ಮದಲ್ಲಿ ಗುರುವಿನ ಉದಯ ಇರುವುದರಿಂದ, ದೈವಬಲದ ಕೊರತೆ ಇಲ್ಲದೇ ಇರುವುದರಿಂದ ಈ ಒಂದು ಸಂದರ್ಭಗಳನ್ನು ತಾವು ಗೆಲ್ಲುವಂತಹ ಸಂದರ್ಭಗಳು ಬಹುತೇಕವಾಗಿ ಕಂಡು ಬರ್ತಾ ಇರುವಂಥದ್ದು. ದಾಂಪತ್ಯ ಸೌಖ್ಯ ಇದೆ, ಕೌಟುಂಬಿಕ ಜೀವನದಲ್ಲಿ ಸಮಾಧಾನಕರವಾದಂತಹ ಫಲಗಳುಂಟು. ಆರೋಗ್ಯದಲ್ಲಿ ಜಾಗ್ರತೆ ವಹಿಸಿ. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಆಂಜನೇಯ ದೇವರಿಗೆ ಸಂಬಂಧಪಟ್ಟಂಥ ಸ್ತೋತ್ರವನ್ನು ಪಾರಾಯಣ ಮಾಡಿ, ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿಯವರಿಗೆ ಕರ್ಮ ಪರಿಸರ ಸಮಾಧಾನ ಕೊಡೋದಿಲ್ಲ, ಆದರೆ ಕರ್ಮ ಚೆನ್ನಾಗಿರ್ತದೆ. ಹಣಕಾಸಿಗೆ ಸ್ವಲ್ಪ ತೊಂದರೆಗಳಾಗಬಹುದು, ಆದರೆ ಇದೇನು ನಿರಂತರವಾದಂತಹ ಸಮಸ್ಯೆಗಳಾಗಿ ಕಂಡುಬರುತ್ತಾ ಇಲ್ಲ. ಇನ್ನು ಕೈಗೊಂಡಂತಹ ಕಾರ್ಯಗಳು ಯಶಸ್ಸು ಮತ್ತು ಫಲಪ್ರದವಾಗುವಂತಹ ಯೋಗ ಫಲಗಳು ಕಂಡುಬರುತ್ತಾ ಇದೆ. ದಾಂಪತ್ಯದಲ್ಲಿ ಸೌಖ್ಯ ಫಲ ಉಂಟು, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳುಂಟು. ವಿದ್ಯಾರ್ಥಿಗಳಿಗೆ ಶುಭ ಸೂಚನೆಯ ಫಲಗಳು ಕೂಡ ಕಂಡುಬರ್ತಾ ಇದೆ. ಇನ್ನು ಆರೋಗ್ಯ ವಿಷಯವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಸ್ವಲ್ಪ ತಿರುಗಾಟದ ಯೋಗ ಫಲಗಳು ಅಧಿಕವಾಗಿ, ವೃಥಾ ತಿರುಗಾಟದ ಯೋಗ ಫಲಗಳು ಹೇಳುವಂಥದ್ದು ಅಧಿಕವಾಗಿ ತಮ್ಮ ಪಾಲಿಗೆ, ತಮ್ಮ ಅನುಭವಕ್ಕೆ ಬರುವಂಥ ಸಾಧ್ಯತೆ. ಆಂಜನೇಯ ದೇವರಿಗೆ ಸಂಬಂಧಪಟ್ಟಂಥ ಸ್ತೋತ್ರವನ್ನು ಪಾರಾಯಣ ಮಾಡಿ, ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕನ್ಯಾ ರಾಶಿಗೆ ಸಂಬಂಧಪಟ್ಟ ಹಾಗೆ ಮಾನಸಿಕವಾಗಿ ಒಂದಷ್ಟು ಗೊಂದಲಗಳು, ಆತ್ಮಬಲಹೀನವಾದಂತಹ ಮಾತುಗಳು ಇದೆಲ್ಲವೂ ಕೂಡ ತಮ್ಮಲ್ಲಿ ಕಂಡುಬರುತ್ತಾ ಇದೆ. ದಾಂಪತ್ಯದಲ್ಲಿ ಕಸಿವಿಸಿ, ಕೌಟುಂಬಿಕ ಜೀವನದಲ್ಲಿ ಅಸಮಾಧಾನದ ಫಲಗಳು, ಕರ್ಮಕ್ಷೇತ್ರ ಒಂದು ಹಂತದಲ್ಲಿ ಇರ್ತದೆ. ಹಣಕಾಸಿನ ವ್ಯಯದ ಫಲಗಳು, ದೈಹಿಕವಾಗಿ ಬಳಲುವಿಕೆಯ ಯೋಗ ಫಲಗಳು ಇದೆಲ್ಲವೂ ಕೂಡ ತಮ್ಮ ಅನುಭವದಲ್ಲಿರ್ತದೆ. ಆತ್ಮಬಲ ವೃದ್ಧಿಸಿಕೊಳ್ಳಿ,
ಇದರಿಂದ ಶುಭ ಫಲಗಳು ಖಂಡಿತ ತಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ತಾವುಗಳು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ಇದರಿಂದ ಇನ್ನಷ್ಟು ಶುಭ ಫಲಗಳು ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ತುಲಾರಾಶಿಯವರಿಗೆ ವೃತ್ತಿ ಚೇತರಿಕೆಯ ಹಂತ, ಹಣಕಾಸು ಕೂಡ ಅದ್ಭುತವಾದಂಥ ಚೇತರಿಕೆಯ ಸ್ಥಿತಿಯಲ್ಲಿ ಕಂಡುಬರುತ್ತಾ ಇದೆ. ಸಾಂಸಾರಿಕ ಕೌಟುಂಬಿಕ ಜೀವನದಲ್ಲಿ ಸಮಾಧಾನ, ಸಾರ್ವಜನಿಕ ಬದುಕಿನಲ್ಲಿ ತೃಪ್ತಿ ಇರುವುದಿಲ್ಲ. ತಾವು ಮಾಡಿದ ಕೆಲಸದ ಬಗ್ಗೆ ತೃಪ್ತಿ ಇರ್ತದೆ, ಆದರೆ ತಮಗಾಗುವಂತಹ ಅನುಭವಗಳು ತೃಪ್ತಿಯನ್ನು ಕೊಡುವುದಿಲ್ಲ. ಅಂತಹ ಒಂದು ಸನ್ನಿವೇಶಗಳು ಕಂಡುಬರುತ್ತಾ ಇದೆ. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ರಂಗದಲ್ಲಿರುವಂಥವರಿಗೆ ಗೌರವಗಳು ದಕ್ಕುವಂತಹ ಯೋಗ ಫಲಗಳು ಬಹುತೇಕ ಕಂಡುಬರುತ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿ ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮರಂಗ ಚೆನ್ನಾಗಿರ್ತದೆ. ಇನ್ನು ಚೇತರಿಕೆಯ ಸ್ಥಿತಿಯಲ್ಲಿ ಕಂಡುಬರ್ತಾ ಇದೆ. ಕೌಟುಂಬಿಕವಾದಂತಹ ಜೀವನವೂ ಕೂಡ ಸಮಾಧಾನಕರವಾದಂತಹ ಸ್ಥಿತಿಯಲ್ಲಿ ಕಂಡುಬರ್ತಾ ಇದೆ. ದಾಂಪತ್ಯ ತೃಪ್ತಿಕರ ಫಲವನ್ನು ಕೊಡುವಂತಹ ಸ್ಥಿತಿ. ಇನ್ನು ಕಾರ್ಯಭಂಗ ಯೋಗ ಫಲಗಳು, ಸಾರ್ವಜನಿಕ ಬದುಕಿನಲ್ಲಿ ಸಮಾಧಾನ ಇಲ್ಲದೇ ಇರುವಂಥದ್ದು, ಅಗ್ರೆಸಿವ್ ಆಗಿ ಒಂದಷ್ಟು ವ್ಯವಹಾರಗಳನ್ನು ತಾವುಗಳು ಮಾಡ್ತಾ ಹೋಗುವಂತಹ ಪ್ರಸಂಗಗಳು ಇದೆಲ್ಲವೂ ಕೂಡ ನಡೀತಾ ಹೋಗುತ್ತದೆ, ತಮ್ಮ ಅನುಭವದಲ್ಲಿರ್ತದೆ. ಸುಬ್ರಹ್ಮಣ್ಯ ದೇವರಿಗೆ ಸಂಬಂಧಪಟ್ಟಂತಹ ಸ್ತೋತ್ರವನ್ನು ಪಾರಾಯಣ ಮಾಡಿ ಇದರಿಂದ ಖಂಡಿತ ಒಳ್ಳೆಯ ಫಲ ಸಾಧ್ಯ. ಇನ್ನು ಧನುರ್ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಚೆನ್ನಾಗಿರ್ತದೆ, ಹಣಕಾಸು ಚೆನ್ನಾಗಿರ್ತದೆ, ದಾಂಪತ್ಯದಲ್ಲಿ ಕಸಿವಿಸಿ ಉಂಟು, ಕೌಟುಂಬಿಕವಾದಂಥ ಜೀವನದಲ್ಲಿ ತೃಪ್ತಿ ಇರುವುದಿಲ್ಲ. ಸಹೋದರಿ, ಹೆಂಡತಿ, ತಾಯಿ ಇಲ್ಲಿ ಆರೋಗ್ಯದ ವ್ಯತ್ಯಾಸಗಳಾಗುವಂತಹ ಯೋಗ ಫಲಗಳು, ಮಕ್ಕಳಿಂದ ಸಮಾಧಾನಕರವಾದಂತಹ ಫಲಗಳು ಅನುಭವಕ್ಕೆ ಬರುವಂತಹದ್ದು ಕಷ್ಟಕರ. ದೂರದ ಪ್ರಯಾಣದ ಯೋಗ ಫಲಗಳು ಮತ್ತು ಕಾನೂನು ಪ್ರತಿಬಂಧಕ ಫಲಗಳು ಕೂಡ ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಗುರುಗಳ ಸಹಸ್ರನಾಮವನ್ನು ಪಾರಾಯಣ ಮಾಡಿ ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮರಂಗ ಚೇತರಿಕೆಯ ಹಂತದಲ್ಲಿರ್ತದೆ, ಆರ್ಥಿಕತೆಯ ವಿಷಯದಲ್ಲಿ ಚೇತರಿಕೆಯ ಹಂತದಲ್ಲಿರ್ತದೆ. ಇನ್ನು ವಂಚನೆಗೆ ಒಳಗಾಗುವಂತಹ ಪ್ರಸಂಗಗಳು ಅಧಿಕವಾಗಿ ಕಂಡುಬರ್ತಾ ಇದೆ. ಸ್ವಲ್ಪ ಜಾಗ್ರತೆಯ ಹೆಜ್ಜೆಯನ್ನು ವಹಿಸಬೇಕಾದಂಥ ಅವಶ್ಯಕತೆ ತಮ್ಮ ಪಾಲಿಗೆ ಇರುವಂಥದ್ದು. ಕಬ್ಬಿಣದಿಂದ, ವಾಹನದಿಂದ, ಬೆಂಕಿಯಿಂದ, ನೀರಿನಿಂದ ಸ್ವಲ್ಪ ತೊಂದರೆಗಳನ್ನು ಎದುರಿಸಬೇಕಾದಂಥ ಅವಶ್ಯಕತೆಗಳು ಕಂಡುಬರುತ್ತಾ ಇದೆ. ಆರ್ಥಿಕತೆಯ ಮ್ಯಾನೇಜ್ಮೆಂಟ್ ಹೇಳುವಂಥದ್ದು ತುಂಬ ಅವಶ್ಯಕ. ಕೆಲಸದ ಬದಲಾವಣೆಯ ಬಗ್ಗೆ ಯೋಚನೆಯನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಸೊ ತಾವುಗಳು ಶಿವದೇವರ ಸಹಸ್ರನಾಮವನ್ನು ಪಾರಾಯಣ ಮಾಡಿ ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿಯಲ್ಲಿ ಒಂದಷ್ಟು ಒತ್ತಡಗಳು, ಮಾನಸಿಕವಾದಂಥ ಖಿನ್ನತೆಯ ಫಲಗಳು ಹೇಳುವಂಥದ್ದು ತಮ್ಮ ಪಾಲಿಗೆ ಇರ್ತದೆ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ತೊಂದರೆಗಳು ಹೇಳುವಂಥದ್ದುಂಟು. ಇನ್ನು ದಾಂಪತ್ಯದಲ್ಲಿ ಸೌಖ್ಯ ಫಲ ಇದೆ, ಕೌಟುಂಬಿಕವಾದಂಥ ಜೀವನದಲ್ಲಿ ಸೌಖ್ಯ ಫಲ ಇದೆ. ದೂರ ಪ್ರಯಾಣಾದಿಗಳನ್ನು ಮಾಡುವಾಗ ಜಾಗ್ರತೆಯನ್ನು ವಹಿಸಿ. ಮಾನಸಿಕವಾಗಿ ಬಳಲುವಿಕೆಯಂತಹ ಯೋಗ ಫಲಗಳು ತಮ್ಮ ಪಾಲಿಗೆ ಇರುವಂಥದ್ದು. ಗಂಟು ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ಅನಾರೋಗ್ಯದ ಬಾಧೆ ಹೇಳುವಂಥದ್ದು ತಮ್ಮನ್ನು ಬಾಧಿಸುವಂತಹ ಸಾಧ್ಯತೆಗಳುಂಟು. ತಾವುಗಳು ಕೂಡ ಹಾಗೆ ಆಂಜನೇಯ ದೇವರಿಗೆ ಸಂಬಂಧಪಟ್ಟಂತಹ ಸ್ತೋತ್ರವನ್ನು ಪಾರಾಯಣ ಮಾಡಿ ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕಡೆಯ ರಾಶಿ ಮೀನರಾಶಿ. ಕರ್ಮ ಚೆನ್ನಾಗಿರುತ್ತದೆ, ಮಾನಸಿಕವಾದಂಥ ಒತ್ತಡ, ದೈಹಿಕವಾದಂಥ ಆರೋಗ್ಯದ ವ್ಯಯ, ಮಾನಸಿಕವಾದಂಥ ನೆಮ್ಮದಿಯ ವ್ಯಯ, ಆರ್ಥಿಕತೆಯ ವ್ಯಯ ಇತ್ಯಾದಿ ವ್ಯಯ ಫಲಗಳು ಜಾಸ್ತಿ. ದಾಂಪತ್ಯದಲ್ಲಿ ಕಸಿವಿಸಿ, ಮಕ್ಕಳಿಂದ ತೃಪ್ತಿ ಇಲ್ಲದೇ ಇರುವಿಕೆ, ತಮ್ಮ ಕಮ್ಯುನಿಕೇಷನ್ ಹೇಳುವಂಥದ್ದು ತುಂಬ ಅವಶ್ಯಕ. ಅದರಲ್ಲಿ ವ್ಯತ್ಯಾಸಗಳಾಗುವಂತಹ ಯೋಗ ಫಲಗಳು ಕಂಡುಬರ್ತಾ ಇದೆ. ಸ್ವಲ್ಪ ದುಃಖಗಳನ್ನು ಅನುಭವಿಸುವಂತಹ ಪರಿಸರ ಹೇಳುವಂಥದ್ದು ತಮ್ಮ ಪಾಲಿಗಿರ್ತದೆ. ಹೆಚ್ಚು ತಲೆಗೆ ಹಾಕ್ಕೊಳ್ಳುವ ಅವಶ್ಯಕತೆ ಇಲ್ಲ, ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ವ್ಯಯಭಾವದ ಶನಿಯ ಫಲ ಈ ರೀತಿಯಲ್ಲಿ ಇರುವಂಥದ್ದು. ಇದು ಮುಂದುವರಿದ ಭಾಗವಾಗಿ ಇನ್ನೊಂದಷ್ಟು ದಿನಗಳ ಕಾಲ ಇರುವಂಥದ್ದು. ಇದಕ್ಕೆ ತಲೆ ಕೆಡಿಸಿಕೊಂಡು ತಪ್ಪು ನಿರ್ಧಾರಗಳನ್ನು ಮಾಡ್ತಾ ಹೋಗೋದರಿಂದ ಇನ್ನಷ್ಟು ಜಟಿಲ ಆಗುತ್ತಾ ಹೋಗುತ್ತದೆ ಸಮಸ್ಯೆಗಳು. ಹಾಗಾಗಿ ನಿರ್ಲಿಪ್ತ ಭಾವವನ್ನು ಹೊಂದುವಂಥದ್ದು ಬಹಳ ಅವಶ್ಯಕ. ಜೊತೆಯಲ್ಲಿ ಗುರುಗಳ ಸಹಸ್ರನಾಮವನ್ನು ಪಾರಾಯಣ ಮಾಡಿ ಶುಭ ಫಲ ಖಂಡಿತ ಸಾಧ್ಯ. ಇದು ಈ ದಿನದ ಚಿಂತನೆಗಳಾಗಿದ್ದಾವೆ. ಈ ಚಿಂತನೆಗಳು ನಮ್ಮ ಸಾರ್ಥಕ ಬದುಕಿಗೆ ಪೂರಕವಾಗಿರಲಿ ಅನ್ನುವಂಥ ಆಶಯದೊಂದಿಗೆ ದಿನದ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.